ಭಾಗ್ಯ ಗುಣ. ಗಣ್ಯರು ಇವತ್ತು ಜೊತೆಯಾಗಿ ಮುಂದುವರೆಸಿದ್ರೆ ಮಾತ್ರ ಸಂಘಟನೆ ಯಶಸ್ವಿ ಆಗುತ್ತೆ. ಜನರಿಗೆ ಪತ್ರಕರ್ತರು ಬೇಕು. ಇವತ್ತು ಗೊತ್ತಾಯಿತು, ನನಗೆ ಇದುವರೆಗೂ ಗೊತ್ತಾಗಿರಲಿಲ್ಲ. ನನಗೆ ಇನ್ನೊಂದು ಮಾಧ್ಯಮ ಸಂಘ ಇದೆ ಅಂತ ಹೇಳಿ ಇವತ್ತು ಗೊತ್ತಾಯಿತು. ಇದನ್ನು ನಾನು ಬಹಳವಾಗಿ ಸ್ವಾಗತಿಸ್ತೇನೆ. ನೀವು ಸರ್ಕಾರದಿಂದ ಏನೂ ಪ್ರಯೋಜನವನ್ನು ತಗೊಳ್ಳದೇ ಸಾರ್ವಜನಿಕರಲ್ಲೇ ತಮ್ಮ ಜೀವನವನ್ನು ವೃತ್ತಿಯನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ ಅಂತ ಕಾಣುತ್ತೆ. ನನಗೇನು ಸರ್ಕಾರದಿಂದ ಏನು ನಿಮಗೆ ಅವ್ರಿಗೆ ಕೊಟ್ಟೇ ಆ ಪತ್ರಕರ್ತ ಕಾರ್ಯನಿರತ ಸಂಘಕ್ಕೆ ಭಾಳ ಸರ್ಕಾರದಿಂದ ಸವಲತ್ತುಗಳು ಸಿಗ್ತಾ ಇದೆ. ನಿಮಗೆ ಕಡಿಮೆ ಅಂತೇಳಿ ಗೊತ್ತಾಗ್ತಾ ಇದೆ. ನೀವೇ ಸ್ವಯಾರ್ಜಿತವಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಡೊಂಕುಗಳನ್ನು ತಿದ್ದಿ ಸರಿದಾರಿಗೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ತಾ ಇದ್ದೀರಿ. ನಿಜವಾಗಲೂ ಇದು ವಾಲಂಟ್ರಿ ಮಾಧ್ಯಮ, ವಾಲಂಟರಿಯಾಗಿ ಜನಸೇವೆಯನ್ನು, ಈ ದೇಶದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡ್ತಾ ಇದ್ದೀರಿ. ಇದನ್ನು ಬಹಳವಾಗಿ ನಾವು ಸ್ವಾಗತ ಮಾಡಬೇಕು. ಅಲ್ಲಿ ಮಾಧ್ಯಮದಲ್ಲಿ ಕಾರ್ಯನಿರತ ಪತ್ರಕರ್ತರ ವ್ಯವಸ್ಥೆ ಒಳಗಡೆ ಒಂದು ಬಲಿಷ್ಠವಾಗಿರ್ತಕ್ಕಂಥ ಪತ್ರಿಕೆಗಳು ಅವ್ರ ಕೈಲಿದ್ದಾವೆ. ಹೆಂಗೆ ಅಂದರೆ ಒಂದು ಸರ್ಕಾರನೇ ಬೇಕಾದ್ರೆ ಕೆಡವಿ ಹಾಕ್ಬೋದು ಅಂಥ ಒಂದು ಬಲಿಷ್ಠವಾಗಿರ್ತಕ್ಕಂಥ ಪತ್ರಿಕೆಗಳು ಅವ್ರ ಕೈಲಿದ್ದಾವೆ. ನಾನು ನೋಡಿದೆ, ಇಂಚಿಂಚು ನೋಡಿದ್ದೇನೆ, ಆ ಒಕ್ಕಣಿಕೆಯನ್ನು ನೋಡಿದ್ದೇನೆ, ಸಾರಾಂಶವನ್ನು ನೋಡಿದ್ದೇನೆ, ಇತಿಹಾಸವನ್ನು ನೋಡಿದ್ದೇನೆ. ಎಲ್ಲ ರೀತಿ ಒಂದು ಇದನ್ನು ಅಲ್ಲಿ ಬರೀತಾರೆ. ನಿಮ್ಮ ಪತ್ರಿಕೆಗಳು ಎಲ್ಲಿ ನೀವು ಪ್ರಚಾರ ಮಾಡ್ತಾ ಇದ್ದೀರಿ, ನಿಮ್ಮ ಮಾಧ್ಯಮದಲ್ಲಿ ಎಲ್ಲಿ ಬರ್ತಾ ಇದೆ ಅನ್ನೋದು ನಾನು ಇವತ್ತು ನಾಳೆಯಿಂದ ನಿಮ್ಮ ಇದನ್ನು ನೋಡಬೇಕು, ಎಲ್ಲೆಲ್ಲಿ ಬರುತ್ತೆ. ಇದು ಮಾಧ್ಯಮದ ಪತ್ರಕರ್ತರ ಸಂಘದ ಸ್ಟೇಟ್ಮೆಂಟ್ಗಳೇನು, ಈ ಸ್ಟೇಟ್ಮೆಂಟ್ನಿಂದ ದೇಶದ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಇವರ ಮಾರ್ಗದರ್ಶನ ಏನು, ಇವರ ಕ್ರಿಯಾಶೀಲತೆ ಏನು ಅಂತಕ್ಕಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ, ಇಲ್ಲ ನನಗೆಲ್ಲ ಗೊತ್ತು, ನಾನು ಭಾಳನೇ ತಿಳ್ಕೊಂಡಿದ್ದೆ ನಿಮ್ಮ ಬಗ್ಗೆ, ನಿಮ್ಮ ಕಂಡ್ರೆ ನನಗೆ ಅಭಿಮಾನ, ಇವೆಲ್ಲ ಭಾಷಣ ಹೊಡೆದು ಹೋಗ್ತಲ್ಲ, ನನಗೆ ಗೊತ್ತಿಲ್ಲದನ್ನು ಗೊತ್ತಿಲ್ಲ ಅಂತ ಹೇಳ್ತೀನಿ. ಇನ್ನು ಮುಂದೆ ಇದಕ್ಕಾಗೇ ಒಂದು ವ್ಯವಸ್ಥೆ ಮಾಡಿ ನಿಮ್ಮೆಲ್ಲ ವರದಿಗಳನ್ನು ತರಿಸಿ ನಾವು ಒಂದು ದಿವಸಕ್ಕೆ 1 ಗಂಟೆ ವರದಿನ ಓದ್ತೀವಿ. ಅದೇನೇ ಕೆಲಸ ಇರಲಿ 1 ಗಂಟೆ ಅದಕ್ಕೋಸ್ಕರ ಮೀಸಲಿಟ್ಟು ಎಲ್ಲ ವಿಚಾರಗಳನ್ನು ಓದ್ತೀವಿ. ಅದರಲ್ಲಿ ನಿಮ್ಮ ಮಾಧ್ಯಮ ಪತ್ರಕರ್ತರ ಸಂಘದ ಯಾವ್ಯಾವ ವಿಚಾರ ಮಂಥನ ಆಗುತ್ತೆ, ವಿಚಾರಧಾರೆಗಳನ್ನು ಒಡೆಗೆಡುತ್ತೀರಿ, ಈ ಸಮಾಜದ ದೃಷ್ಟಿಯಿಂದ, ಈ ಸಮಾಜದ ಏಳಿಗೆಯ ದೃಷ್ಟಿಯಿಂದ, ಸಮಾಜದ ಸರ್ವತೋಮುಖವಾದಂಥ ಬೆಳವಣಿಗೆಯ ದೃಷ್ಟಿಯಿಂದ ನಿಮ್ಮ ಮಾಧ್ಯಮ ಪತ್ರಕರ್ತರ ಕೊಡುಗೆ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು ನನಗೇನಿಲ್ಲ, ಯಾರ ಮುಲಾಜಿಲ್ಲ, ಬಹಿರಂಗ ಸಭೆಯಲ್ಲೇ ಹೇಳ್ತೇನೆ. ನಾನು ಅನೇಕ ಸಾರಿ ಅನೇಕ ಪತ್ರಕರ್ತರು ಬರೆದಿರ್ತಕ್ಕಂಥ ವಿಚಾರಗಳನ್ನು ನಾನು ಸದನದಲ್ಲೇ ಹೇಳ್ತೇನೆ. ಇಂಥ ಒಂದು ಪತ್ರಿಕೆಯಲ್ಲಿ ಇಂಥ ಒಬ್ಬರು ವರದಿಗಾರರು ಈ ದೇಶದ, ಈ ರಾಜ್ಯದ ಭವಿಷ್ಯತ್ತಿನ ಬಗ್ಗೆ ಚಿಂತನೆ ಮಾಡಿದ್ದಾರೆ, ಅದನ್ನು ತರಿಸಿ ಎಲ್ಲ ಸದನದಲ್ಲಿ ಓದ್ರಿ. ಒಬ್ಬೊಬ್ಬರು ಬಹಳ ಬುದ್ಧಿಜೀವಿಗಳಿರ್ತಾರೆ. ಈ ರಾಜ್ಯದ, ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಎಷ್ಟರ ಮಟ್ಟಿಗೆ ವಿಶ್ಲೇಷಣೆ ಮಾಡ್ತಾರೆ ಅಂದರೆ ನಿಜವಾಗಲೂ ಅಪ್ರಿಷಿಯೇಷನ್ ಮಾಡೋದು, ಅದನ್ನು ನೋಡ್ಕೊಂಡು ಕಲಿಬೇಕು. ಆ ರೀತಿ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾರೆ, ವಿಚಾರಗಳ ಸತ್ಯಾಸತ್ಯತೆಯನ್ನು ಹೊರಗಿಡುತ್ತಾರೆ. ಇನ್ನೂ ಒಂದು ಕಡೆ
ಖಾರ ಮಸಾಲೆ ಪುಡಿ ಎಲ್ಲ ಹಾಕಿ ಬರೀತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅದು ಒಂದು ಕಡೆ ಇರುತ್ತೆ. ವಿಚಾರ ತಿಳ್ಕೊಂಡಿದ್ದಾಗ ಇದು ನೈಪುಣ್ಯತೆಯಿಂದ ಕೂಡಿದೆಯೋ ಇಲ್ಲ ಎಲ್ಲ ಅದರೊಳಗೆ ಅಡಕವಾಗಿದೆಯೋ ಅಂತಕ್ಕಂಥದ್ದು ನಡೆಯುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಮಾಧ್ಯಮದವ್ರನ್ನ ದೂರಕ್ಕಾಗಲ್ಲ. ಮಾಧ್ಯಮದವರನ್ನು ಪ್ರಶ್ನೆ ಮಾಡಲಿಕ್ಕೂ ಹೋಗಬಾರ್ದು. ಅದು ಪತ್ರಿಕಾ ಧರ್ಮ. ಆ ಧರ್ಮದಲ್ಲಿ ಸತ್ಯಾಸತ್ಯತೆಯನ್ನು ಅವರೇ ಹೊರತು ನಮ್ಮ ಒಂದು ಲೇಖನ ಅದರ ಕಾರ್ಯವ್ಯಾಪ್ತಿಯನ್ನು ಬಿಟ್ಟು ಕೆಲಸ ಮಾಡಿದಾಗ ಸಮಾಜಕ್ಕೆ ಏನು ಹಾನಿ ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ಅರಿತು ನಾವು ಆ ಲೇಖನಗಳನ್ನು ಬರಿಬೇಕಾಗುತ್ತೆ. ಆದರೆ ಕೆಲವರು ಒಂದೊಂದು ಲೇಖನಗಳನ್ನು ಬರೆದು ಸಮಾಜದಲ್ಲಿ ಅಶಾಂತಿಯಾಗಿರೋದುಂಟು, ಸಮಾಜ ಎಲ್ಲೋ ಒಂದು ಕಡೆ ಸಮಸ್ಯೆಗಳ ಹಗರಣದಲ್ಲಿ ಸಿಕ್ಕಿ ಹಾಕಿಟ್ಟಿರೋದು ಉಂಟು. ಇದಾಗಬಾರ್ದು. ನೀವು Exacto.